ಆಂಬ್ಯುಲೆನ್ಸ್ ಸ್ವಚ್ಛತೆಯು ರೋಗಿಗಳ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಬಹಳ ಮುಖ್ಯ. ಆದೀಗ ನಾವು ತೋರಿಸುವ ವಿಡಿಯೋದಲ್ಲಿ ಆಂಬ್ಯುಲೆನ್ಸ್ ಸ್ವಚ್ಛತೆ ಮಾಡ್ತಾ ಇರೋದೇನು ಕಾಣಿಸುತ್ತೆ, ಆದರೆ ಆ ನೀರೇ ಸ್ವಚ್ಛವಾಗಿಲ್ಲ. ಬೆಂಗಳೂರಿನ ಚರಂಡಿ ನೀರನ್ನ 2-3 ಬಾರಿ ಫಿಲ್ಟರ್ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಗಡಿಯ ಪಕ್ಕ ಪೈಪ್ಲೈನ್ ಮುಖಾಂತರ ಬಿಡಲಾಗುತ್ತೆ. ಆದರೆ ಆ ನೀರು ಕುಡಿಯೋಕೆ ಹಾಗೂ ಸ್ವಚ್ಛತೆಗೆ ಯೋಗ್ಯವಲ್ಲ. ಆದರೆ ನಮ್ಮ ಜನರು ಮಾತ್ರ ಕನಿಷ್ಠ ಪಕ್ಷ ನೀರಿನ ವಾಸನೆಯನ್ನಾದರೂ ನೋಡಿ ದೂರ ಇರ್ತಾರೆ ಅನ್ಕೊಂಡ್ರೆ ತುರ್ತು ಸಮಯದಲ್ಲಿ ಬೇಕಿರುವ ಆಂಬ್ಯುಲೆನ್ಸ್ಗಳನ್ನು ಈ ಕೆಟ್ಟ ಬ್ಯಾಕ್ಟೀರಿಯಾ ಸಹಿತ ನೀರಲ್ಲಿ ಸ್ವಚ್ಛಗೊಳಿಸ್ತಾರೆ. ಇದನ್ನು ಪ್ರಶ್ನಿಸಿದ ನಮ್ಮ ಪ್ರತಿನಿಧಿಗೆ ಏನಿಲ್ಲ, ಎಲ್ಲರೂ ಇಲ್ಲೇ ಬಂದು ವಾಹನಗಳನ್ನು ತೊಳಿತಾರೆ ಅಂತ ಸಬೂಬು ಹೇಳಿ ಕಳಿಸಿದರು. ನಿತ್ಯ ಆರೋಗ್ಯ ಮತ್ತು ಆಯಸ್ಸಿನ ಜೊತೆಗೆ ಹೋರಾಡೋ ಜೀವಗಳನ್ನು ಈ ರೀತಿ ಕಲುಷಿತ ರೋಗ ಉಚಿತ ಆಂಬ್ಯುಲೆನ್ಸ್ಗಳ ಒಳಗೆ ಕಳಿಸೋ ಮುಂಚೆ ಯೋಚಿಸಬೇಕಾಗಿದೆ. ಸರ್ಕಾರ ಹಾಗೂ ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಬೇಕಾಗಿದೆ. ಈ ನೀರಲ್ಲಿ ತೊಳಿಬೋದಪ್ಪ? ತೊಳಿಬೋದಾ ನೀರಲ್ಲೇ? ಅದು ಆಂಬುಲೆನ್ಸ್ನ ಏನೇನು ಹೆಸರು ಅಮ್ಮ? ಹಲೋ, ನಿಮ್ಮ ಹೆಸರೇನಪ್ಪ? ಹಾಂ, ನಾಗರಾಜ್. ತೊಳಿಬೋದ ಈ ನೀರಲ್ಲಿ? ಏನು ನೀರದು ಗೊತ್ತಾ? ಹಾಂ, ಏನು ನೀರು ಗೊತ್ತಪ್ಪ ಅದು? ಯಾರು ಹೇಳಿದಪ್ಪ? ಎಲ್ಲರೂ ತೊಳಿತಾರಾ? ನೀರಿನ ಸಮಸ್ಯೆ ಇದೆ ಅಂತ ನೀನು ಬಾತ್ರೂಮ್ಗೆ ಹೋಗ್ತೀಯಲ್ಲಪ್ಪ? ಕೇಳಪ್ಪ, ಬಾತ್ರೂಮ್ಗೆ ಹೋಗ್ತೀಯಲ್ಲ, ಅದೇ ನೀರೇ ಇಲ್ಲಿ ಬರ್ತಾ ಇರೋದು. ಅದರಲ್ಲಿ ನೀನು ಅದನ್ನೇ ಕುಡಿಯಪ್ಪ, ಅದರಲ್ಲೇ ಸ್ನಾನ ಮಾಡ್ತೀಯಾ ನೀರಿಲ್ಲ ಅಂತ? ಅಲ್ಲ, ನೀರಿಲ್ಲ ಅಂತ ನೀನು ಅದನ್ನು ಮಾಡ್ತೀಯಾ? ಹಾಂ, ಕುಡಿಯೋಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಅದೇ ಕುಡಿತೀಯಪ್ಪ? ಹಾಂ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.